ಯಾವುದು ರೀತಿಯಾದಂಥ ವ್ಯವಸ್ಥೆನೂ ಇಲ್ಲ ಮತ್ತು ಇವರು ತಮ್ಮ ಬೇಳೆಯನ್ನು ಬೆಳೆಸಿಕೊಳ್ಳಿಕ್ಕೆ ಅವ್ರ ಜೊತೆ ಫೋಟೋ ನಾವೇ ಅಂದರೆ ಆಸ್ ಇಫ್ ಇವರೇ ಗೆಲ್ಲಿಸಿದಂಗೆ ಒಂದು ಪೋಸ್ ಕೊಡೋಕೆ ಹೋಗಿ ಕಾರ್ಯಕ್ರಮ ಈ ದುರ್ಘಟನೆ ಆಗಿರೋದು. ಯಾವುದು ರೀತಿಯಾದಂಥ ವ್ಯವಸ್ಥೆನೂ ಇಲ್ಲ ಮತ್ತು ಇವರು ತಮ್ಮ ಬೇಳೆಯನ್ನು ಬೆಳೆಸಿಕೊಳ್ಳಿಕ್ಕೆ ಅವ್ರ ಜೊತೆ ಫೋಟೋ ನಾವೇ ಅಂದರೆ ಆಸ್ ಇಫ್ ಇವರೇ ಗೆಲ್ಲಿಸಿದಂಗೆ ಒಂದು ಪೋಸ್ ಕೊಡೋಕೆ ಹೋಗಿ ಕಾರ್ಯಕ್ರಮ ಈ ದುರ್ಘಟನೆ ಆಗಿರೋದು. ನ್ಯಾಯಾಂಗ ತನಿಖೆ ಆಗಲೇಬೇಕು. ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಯೋದಿಲ್ಲ. ಮ್ಯಾಜಿಸ್ಟ್ರೇಟ್ ತನಿಖೆ ಅಂತಂದ್ರೆ ಇವರು ಅಧಿಕಾರಿಗಳಿರ್ತಾರೆ. ಅದರ ಬಗ್ಗೆ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ನಿಂದ ಇದು ಎನ್ಕ್ವೈರಿ ಸಂಪೂರ್ಣವಾಗಿ ಎನ್ಕ್ವೈರಿ ಆಗಿ ಶೀಘ್ರದಲ್ಲೇ ರಿಪೋರ್ಟ್ ಕೊಡಲಿಕ್ಕೂ ಆದೇಶ ಕೊಡಬೇಕು. ಯಾರು ಕೂಡ ಈ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ಇರ್ಬೋದು ಅಥವಾ ಜೆಡಿಎಸ್ ಬೇರೆ ಯಾವುದೇ ನಾಯಕರುಗಳು ರಾಜಕೀಯವನ್ನು ಮಾಡಬಾರ್ದು ಅನ್ನುವಂಥದ್ದನ್ನ ಸಿಎಂ ಹಾಗೂ ಡಿಸಿಎಂ ಅವರು ಕೇಳ್ಕೊಂಡಿದ್ದಾರೆ. ರಾಜಕೀಯ ಮಾಡತ್ತಾರವ್ರು ನೀವು, ಎಲ್ಲದರಾಗೂ ರಾಜಕಾರಣ ಮಾಡಿರೋರು ನೀವು. ನಾವು ಇದ್ರಾಗ ಏನು ರಾಜಕಾರಣ ಮಾಡಿ ನಿಮ್ಮ ಫೇಲ್ಯೂರನ್ನು ಮತ್ತು ಯಾವ ಅಧಿಕಾರಿಗಳು ತಪ್ಪಿದ್ರು ನೀವು ಯಾಕೆ ಇದನ್ನು ಮಾಡಿದ್ರಿ ಇದೆಲ್ಲ ಹೇಳಬೇಕಲ್ಲ ಜನಕ್ಕೆ. ಇದು ರಾಜಕಾರಣ ಅಲ್ಲಿದೆ. ನೀವು ಒತ್ತಾಯಪೂರ್ವಕವಾಗಿ ಪರ್ಮಿಷನ್ ಕೊಡ್ಸಿರಿ. ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ, ವಿಧಾನಸೌಧದ ಮುಂದೆ ಒಂದು ನೀವು ಫಂಕ್ಷನ್ ಮಾಡಿದ್ರಿ, ಎಲ್ಲ ಅಧಿಕಾರಿಗಳು ಇಲ್ಲಿದ್ರು. ಯಾಕಂದರೆ ಇಲ್ಲಿ ಮುಖ್ಯಮಂತ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು, ಉಪಮುಖ್ಯಮಂತ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು, ಅಲ್ಲಿದ್ದಂಥ ಉಳಿದ ಮಂತ್ರಿಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು, ಅಲ್ಲಿರುವಂಥ IAS ಸೀನಿಯರ್ IAS ಮತ್ತು ಇತರ ಅಧಿಕಾರಿಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು. ಅಲ್ಲಿ ಜನರ ಬಗ್ಗೆ ಗಮನನೇ ಇಲ್ಲ. ಗೇಟ್ ತೆಗಿಯಲ್ಲ, ಸರಿಯಾದಂಥ ಗೇಟ್ ಓಪನ್ ಮಾಡಿಲ್ಲ. ಆದರೆ ಇಲ್ಲಿ ಬಂದು ನೀವು ನಿಮ್ಮ ಹುಡುಕು ಮುಚ್ಕೊಳ್ಳೋಕ್ಕೆ ನಮಗೆ ಅಡ್ವೈಸ್ ಕೊಡಬೇಡ್ರಿ. ನಾವೇ ನ್ಯಾಯಾಂಗ ತನಿಖೆ ಆಗಬೇಕು, ನಿಮ್ಮ ತಪ್ಪಿದೆ ಅಂತ ಅಷ್ಟೇ ಹೇಳಿದೆವು ನಾವು. 10 ಲಕ್ಷ ಪರಿಹಾರವನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಕೇರಳದಲ್ಲಿ ವಯನಾಡಿನಲ್ಲಿ ಆನೆ ತುಳಿದು ಸತ್ತದಕ್ಕೆ 25 ಲಕ್ಷ ಎಷ್ಟು ಕೊಟ್ಟರು, 25 lakhs. ಯಾಕೆ ಕರ್ನಾಟಕ ಜನ ಕೊಟ್ಟಂಥ ಟ್ಯಾಕ್ಸ್ನಿಂದ ನೀವು ಅಲ್ಲಿ 25 ಲಕ್ಷ. ಯಾಕೆಂದರೆ ಅಲ್ಲಿ ಪ್ರಿಯಾಂಕಾ ವಾದ್ರಾ ಅವರಿದ್ದಾರೆ, ಮೊದಲು ರಾಹುಲ್ ಗಾಂಧಿ ಇದ್ದಾರೆ. ಮತ್ತು ಅದಕ್ಕೆ ಬಾಲಿಶವಾದಂಥ ಉತ್ತರ ಏನು ಕೊಟ್ಟರು ಆ ಟೈಮ್ದಲ್ಲಿ, ಅಲ್ಲಿದ್ದಂಥದ್ದು ಕರ್ನಾಟಕದ ಆನೆ ಅಂತ. ಇಲ್ಲಿ 10 ಲಕ್ಷ ಯಾಕಿದೆ ಅಂದರೆ ಸರ್ಕಾರ ಯಾವ ರೀತಿ ಇನ್ಸೆನ್ಸಿಟಿವ್ ಆಗಿದೆ ಅನ್ನೋದಂತನ್ನ ಸ್ವಲ್ಪ ಅವರು ಅರ್ಥ ಮಾಡ್ಕೋಬೇಕು. ಮತ್ತು ಅಲ್ಲಿ ಘಟನೆ ಆಗಿತ್ತು ಇಲ್ಲಿ ಘಟನೆ ಆಗಿತ್ತು ಅನ್ನೋದು ಹೇಳೋದು ಬಿಟ್ಟು ಇದನ್ನು ನ್ಯಾಯಾಂಗ ತನಿಖೆಯನ್ನು ಮಾಡಬೇಕು.